ಈಗ ರಾಮನಗರ ರಾಜಕೀಯವಾಗಿ ನಮ್ಮ ತಂದೆಯವ್ರಿಗೆ, ದೇವೇಗೌಡರು ಸಾಹೇಬ್ರಿಗೆ, ನಮ್ಮ ತಾಯಿಯವ್ರಿಗೆ 6 ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ತಾಲೂಕು ಇದು. ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ. ಹಾಗಾಗಿ ಇಲ್ಲಿ ನಾವು ಪಲಾಯನವಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇಡೀ ಜಿಲ್ಲೆನಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ. ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಲ್ಲಿ ಒಂದು ವಿಶ್ವಾಸ ಮೂಡಿಸಬೇಕಾಗಿದೆ. ಅವ್ರ ಜೊತೆಯಲ್ಲಿ ಇದ್ದೇನೆ, ನಿರಂತರವಾಗಿ ಇರ್ತೇನೆ. ಸ್ಪರ್ಧೆ ನೋಡೋಣ. ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ. ಈಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ZPTP ಚುನಾವಣೆ ಆದ್ಮೇಲೆ ಡಿಸೈಡ್ ಮಾಡ್ತೀನಿ. ಚುನಾವಣೆ ಸ್ಪರ್ಧೆ ಮಾಡೋ ಟೈಮ್ ಈಗ ರಾಮನಗರ ರಾಜಕೀಯವಾಗಿ ನಮ್ಮ ತಂದೆಯವ್ರಿಗೆ, ದೇವೇಗೌಡರು ಸಾಹೇಬ್ರಿಗೆ, ನಮ್ಮ ತಾಯಿಯವ್ರಿಗೆ 6 ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ತಾಲೂಕು ಇದು. ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ. ಹಾಗಾಗಿ ಇಲ್ಲಿ ನಾವು ಪಲಾಯನವಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇಡೀ ಜಿಲ್ಲೆನಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ. ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಲ್ಲಿ ಒಂದು ವಿಶ್ವಾಸ ಮೂಡಿಸಬೇಕಾಗಿದೆ. ಅವ್ರ ಜೊತೆಯಲ್ಲಿ ಇದ್ದೇನೆ, ನಿರಂತರವಾಗಿ ಇರ್ತೇನೆ. ಸ್ಪರ್ಧೆ ನೋಡೋಣ. ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ. ಈಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ZPTP ಚುನಾವಣೆ ಆದ್ಮೇಲೆ ಡಿಸೈಡ್ ಮಾಡ್ತೀನಿ. ಚುನಾವಣೆ ಸ್ಪರ್ಧೆ ಮಾಡೋ ಟೈಮ್ ಈಗ ರಾಮನಗರ ರಾಜಕೀಯವಾಗಿ ನಮ್ಮ ತಂದೆಯವ್ರಿಗೆ, ದೇವೇಗೌಡರು ಸಾಹೇಬ್ರಿಗೆ, ನಮ್ಮ ತಾಯಿಯವ್ರಿಗೆ 6 ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ತಾಲೂಕು ಇದು. ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ. ಹಾಗಾಗಿ ಇಲ್ಲಿ ನಾವು ಪಲಾಯನವಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇಡೀ ಜಿಲ್ಲೆನಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ. ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಲ್ಲಿ ಒಂದು ವಿಶ್ವಾಸ ಮೂಡಿಸಬೇಕಾಗಿದೆ. ಅವ್ರ ಜೊತೆಯಲ್ಲಿ ಇದ್ದೇನೆ, ನಿರಂತರವಾಗಿ ಇರ್ತೇನೆ. ಸ್ಪರ್ಧೆ ನೋಡೋಣ. ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ. ಈಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ZPTP ಚುನಾವಣೆ ಆದ್ಮೇಲೆ ಡಿಸೈಡ್ ಮಾಡ್ತೀನಿ. ಚುನಾವಣೆ ಸ್ಪರ್ಧೆ ಮಾಡೋ ಟೈಮ್ ಈಗ ರಾಮನಗರ ರಾಜಕೀಯವಾಗಿ ನಮ್ಮ ತಂದೆಯವ್ರಿಗೆ, ದೇವೇಗೌಡರು ಸಾಹೇಬ್ರಿಗೆ, ನಮ್ಮ ತಾಯಿಯವ್ರಿಗೆ 6 ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ತಾಲೂಕು ಇದು. ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ. ಹಾಗಾಗಿ ಇಲ್ಲಿ ನಾವು ಪಲಾಯನವಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇಡೀ ಜಿಲ್ಲೆನಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ. ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಲ್ಲಿ ಒಂದು ವಿಶ್ವಾಸ ಮೂಡಿಸಬೇಕಾಗಿದೆ. ಅವ್ರ ಜೊತೆಯಲ್ಲಿ ಇದ್ದೇನೆ, ನಿರಂತರವಾಗಿ ಇರ್ತೇನೆ. ಸ್ಪರ್ಧೆ ನೋಡೋಣ. ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ. ಈಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ZPTP ಚುನಾವಣೆ ಆದ್ಮೇಲೆ ಡಿಸೈಡ್ ಮಾಡ್ತೀನಿ.